ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್. ಪ್ರೋಗ್ರಾಮ್ ಬಂದ್ಬಿಟ್ಟು BCom, ಸಬ್ಜೆಕ್ಟ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಸೆಮಿಸ್ಟರ್ 3rd, ಯೂನಿವರ್ಸಿಟಿ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಸೆಷನ್ 52. ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್. ಇದರಲ್ಲಿ ಫಸ್ಟ್ ಒನ್ ಗ್ರೀನ್ ಮಾರ್ಕೆಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ರಿಕ್ಯಾಪ್: ಡೈರೆಕ್ಟ್ ಮಾರ್ಕೆಟಿಂಗ್. ಲರ್ನಿಂಗ್ ಅಬ್ಜೆಕ್ಟಿವ್ಸ್: the student will be able to have a conceptual idea of the session recent trends in marketing, and student will also gain knowledge about the green marketing. ಅಂದರೆ ಗ್ರೀನ್ ಮಾರ್ಕೆಟಿಂಗ್ನ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ, ಅಂದರೆ ಕಲಿಕೆಯ ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್, ಲರ್ನಿಂಗ್ ಔಟ್ಕಮ್ಸ್: ದ ಸ್ಟೂಡೆಂಟ್ ಕ್ಯಾನ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಓವರ್ವ್ಯೂ ಆಫ್ ದಿ subject of recent trends in marketing, and they will know about green marketing. Other green marketing introduction. The two tangible milestones for pursuit of green marketing come into from published books: Green Marketing by Kim Pitti 1992 in the United Kingdom, and Green Marketing: Challenges and Opportunities for the New Marketing Age by Joaquin Ottoman 1993 in the ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಅಂದರೆ ಗ್ರೀನ್ ಮಾರ್ಕೆಟಿಂಗ್ ಬಗ್ಗೆ ಇವರು ಏನು ಮಾಡಿದ್ದಾರೆ, ಇಂಟ್ರೊಡ್ಯೂಸ್ಡ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಮೀನಿಂಗ್. ಗ್ರೀನ್ ಮಾರ್ಕೆಟಿಂಗ್ ಈಸ್ ಎನ್ ಎ ಮಾರ್ಕೆಟಿಂಗ್ ಆಫ್ ದಿ ಪ್ರಾಡಕ್ಟ್ಸ್ ದಟ್ ಆರ್ presumed to be environmentally safe. It incorporates as a broad range of activities including product modification, changes to the production process, and sustainable packaging, as well as modifying advertising ಅಂತ ಕರೀತಾರೆ. ಅಂದರೆ ಗ್ರೀನ್ ಮಾರ್ಕೆಟಿಂಗ್ ಅಂದರೆ ಅದೇನೇನು ಒಳಗೊಂಡಿರ್ತವೆ ಅಂತಂದರೆ, ಇಟ್ ದ ಬ್ರಾಡ್ ರೇಂಜ್ ಆಫ್ ಆ್ಯಕ್ಟಿವಿಟೀಸ್ ಒಳಗೊಂಡಿರ್ತವೆ, ಇನ್ಕ್ಲೂಡಿಂಗ್ ಪ್ರಾಡಕ್ಟ್ ಮಾಡಿಫಿಕೇಷನ್ ಆಗಿರ್ಬೋದು, ಚೇಂಜ್ ಇನ್ ಪ್ರೊಡಕ್ಷನ್ ಪ್ರಾಸೆಸ್ ಆಗಿರ್ಬೋದು, ಅಂದರೆ ಪ್ರಾಡಕ್ಟ್ನ ಮಾಡಿಫಿಕೇಷನ್ ಚೇಂಜಸ್ ಮಾಡ್ತಿರ್ಬೋದು, ಆಮೇಲೆ ಪ್ರೊಡಕ್ಷನ್ ಪ್ರಾಸೆಸ್ಸು, ಆಮೇಲೆ ಸಸ್ಟೈನಬಲ್ ಪ್ಯಾಕೇಜಸ್ಸು ಎಲ್ಲ, ಎಸ್ ವೆಲ್ ಆಸ್ ಮಾಡಿಫೈಂಗ್ ಅಡ್ವರ್ಟೈಸಿಂಗ್ ಆಗುತ್ತೆ. ನೆಕ್ಸ್ಟ್, ಕನ್ಸ್ಯೂಮರ್ ಹೂ ಪ್ರಾಫರ್ ಟು ಪರ್ಚೇಸ್ ಗ್ರೀನ್ ಪ್ರಾಡಕ್ಟ್ಸ್ even if they might be more expensive fall into loose categories. Loose stand for lifestyle of health and sustainability ಅಂತ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೀನ್ ಮಾರ್ಕೆಟಿಂಗ್ ಇಸ್ ಎನ್ ಎ ಮಾರ್ಕೆಟಿಂಗ್ ಆಫ್ ಎನ್ವೈರ್ಮೆಂಟಲಿ ಫ್ರೆಂಡ್ಲಿ ಪ್ರಾಡಕ್ಟ್ ಸರ್ವಿಸಸ್. ಇಟ್ ಬಿಕಮಿಂಗ್ ಮೋರ್ ಪಾಪ್ಯುಲರ್ ಆಸ್ ಎ ಮೋರ್ ಪೀಪಲ್ ಬಿಕಮ್ ಎ ಕನ್ಸಿಡರ್ ವಿತ್ ಎನ್ವೈರ್ಮೆಂಟಲಿ ಇಶ್ಯೂ ಅಂಡ್ ಡಿಸೈಡ್ ದಟ್ ದೇ ವಾಂಟ್ ಟು spend their money in the way of is kinder to planet. Green marketing can involve a number of different things, such as creating an eco-friendly product, using eco-friendly packaging, adopting sustainable business practices, or focusing marketing efforts on messages that ಕಮ್ಯುನಿಕೇಟ್ ಎ ಪ್ರಾಡಕ್ಟ್ ಗ್ರೀನ್ ಬೆನಿಫಿಟ್ ಅಂತ ಹೇಳ್ತಾರೆ. ಬೆನಿಫಿಟ್ ಆಫ್ ಗ್ರೀನ್ ಮಾರ್ಕೆಟಿಂಗ್ ಅಂದರೆ ಗ್ರೀನ್ ಮಾರ್ಕೆಟಿಂದ ಆಗ್ತಕ್ಕಂಥ ಅನುಕೂಲಗಳು. ಅದರಲ್ಲಿ ಫಸ್ಟು ಬೆನಿಫಿಟ್ಸ್ ಅವೈಲಬಲ್ ಫಾರ್ ಫಾರ್ಮ್ ಆ್ಯಂಡ್ ಇಂಡಸ್ಟ್ರಿ. ಅಂದರೆ ಫಾರ್ಮ್ಗಳಿಗೆ ಅಥವಾ ಇಂಡಸ್ಟ್ರಿಗಳಿಗೆ ಹೇಗೆ ಅನುಕೂಲ ಆಗುತ್ತದೆ ಗ್ರೀನ್ ಮಾರ್ಕೆಟಿಂದ. ಬಂದುಬಿಟ್ಟು ಬೆನಿಫಿಟ್ ಫಾರ್ ದಿ ಕನ್ಸ್ಯೂಮರ್ಸ್, ಅಂದರೆ ಒಂದು ಇಂಡಸ್ಟ್ರಿಗೆ ಇರ್ಬೋದು, ಸೆಕೆಂಡ್ ಒನ್ ಕನ್ಸ್ಯೂಮರ್ಸ್ಗೆ ಯಾವ ಥರ ಗ್ರೀನ್ ಮಾರ್ಕೆಟಿಂದ ಅನುಕೂಲವಾಗುತ್ತದೆ. ಎ ಬೆನಿಫಿಟ್ ಅವೈಲೇಬಲ್ ಫಾರ್ ಫಾರ್ಮ್ ಆ್ಯಂಡ್ ಇಂಡಸ್ಟ್ರೀಸ್. ಅದರಲ್ಲಿ ಫಸ್ಟ್ ಒನ್ ಹೆಲ್ಪ್ ಟು ಆಕ್ಸೆಸ್ ಎ ನ್ಯೂ ಮಾರ್ಕೆಟ್. ಸೆಕೆಂಡ್, ಟು ಕ್ಯಾನ್ ಹೆಲ್ಪ್ ಅಚೀವ್ ದಿ ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಓವರ್ ಅದರ್ ಕಾಂಪಿಟೇಟರ್ಸ್. ಥರ್ಡ್ ಬಂದುಬಿಟ್ಟು ಪ್ರೊಟೆಕ್ಟ್ ದಿ ಕಂಪನಿ ಆ್ಯಂಡ್ ದಿ ಲಾಂಗ್ ರನ್. ಫೋರ್ತ್ ಒನ್, ಇಟ್ಸ್ ಎ ಲಾಂಗ್ ಟರ್ಮ್ ಗ್ರೋತ್. ಫಿಫ್ತ್, ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಎನ್ವೈರ್ಮೆಂಟ್. ಸಿಕ್ಸ್ ಬಂದುಬಿಟ್ಟು ಎನ್ವೈರ್ಮೆಂಟಲಿ ರೆಸ್ಪಾನ್ಸಿಬಲ್ ಕಂಪನಿ ವಿಲ್ ಹೋಲ್ಡ್ ಇನ್ ಯೂನಿಕ್ ಸ್ಟೇಟಸ್ ಆಫ್ ದಿ ಸೊಸೈಟಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಬೆನಿಫಿಟ್ ಫಾರ್ ದಿ ಕನ್ಸ್ಯೂಮರ್ಸ್ಗೆ ಯಾವ ಥರ ಬೆನಿಫಿಟ್ ಆಗುತ್ತೆ ಈ ಗ್ರೀನ್ ಮಾರ್ಕೆಟಿಂದ ಅಂದರೆ, ಫಸ್ಟ್ ಒನ್ ಹೆಲ್ತ್ ಬೆನಿಫಿಟ್ಸ್. ಸೆಕೆಂಡ್, ದ ನೆಟ್ವರ್ಕ್
of green users expands. Third one, less threats of the ecosystem by the consumers. Fourth one ಬಂದ್ಬಿಟ್ಟು the earth will be protect from hazard goods ಅಂತ ಕರೀತಾರೆ. ಪ್ರೋಸ್ ಆ್ಯಂಡ್ ಕಾನ್ಸ್ ಗ್ರೀನ್ ಮಾರ್ಕೆಟಿಂಗ್ ಅಂದರೆ ಗ್ರೀನ್ ಮಾರ್ಕೆಟಿಂದ ಆಗ್ತಕ್ಕಂಥ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಫೋರ್ತ್ ಆಫ್ ಗ್ರೀನ್ ಮಾರ್ಕೆಟಿಂಗ್ ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಇಟ್ ಈಸ್ ಎ ಫಾಸ್ಟ್ ವೇ ಆಫ್ ಇಂಪ್ರೂವ್ ದಿ ಬ್ರ್ಯಾಂಡ್ ರೆಪ್ಯುಟೇಷನ್ ಅಂದರೆ ಬ್ರ್ಯಾಂಡ್ ರೆಪ್ಯುಟೇಷನ್ ಮಾಡಿ. ಸೆಕೆಂಡ್ ಒನ್ ಬಂದು ಇಟ್ ಡೆಮೋಸ್ಟ್ರೇಟ್ ಲೀಡರ್ಶಿಪ್. ಥರ್ಡ್ ಒನ್ ಇಟ್ ಕ್ಯಾನ್ ಕ್ರಿಯೇಟ್ ಎ ಹೈಯರ್ ಲೆವೆಲ್ ಆಫ್ ಲಾಯಲ್ಟಿ. ಫೋರ್ತ್ ಒನ್ ಯು ಜನರೇಟ್ ಲಿವರೇಜಸ್. ಫಿಫ್ತ್ ಒನ್ ಬಂದುಬಿಟ್ಟು ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಮಾರ್ಜಿನ್ಸ್. ಸಿಕ್ಸ್ ಒನ್ ಇಟ್ ಮೇಕ್ಸ್ ಇಟ್ ಈಸಿ ಟು ಕಂಪ್ಲೀಟ್. ಸೆವೆನ್ ಇಟ್ ಕ್ರಿಯೇಟ್ ಎ ಗುಡ್ ಫೀಲಿಂಗ್ಸ್. ಫಸ್ಟ್ ಒನ್ it is a fast way of improving the brand reputation. Many potential customers today want to know how your product or services going help of environmental some way ಅಂತ ಹೇಳ್ತಾರೆ. Second one, to demonstrated leadership. The green marketing in properly every industries. If a brand taken lead and be one of the first that demonstrated environmental concerns. ಅದೇ ರೀತಿ green marketing, cons of green marketing. There is skepticism because many are doing it. Second one, green marketing can be quite expensive. Third one, it is the marketing campaign that can be quite complexity. Perception can affect how people approaches your brand. Green marketing can create a lot of resistance. Sixth one, it can be difficult to keep current with this type of marketing. It's still relatively new ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಮಲ್ಟಿಪಲ್ ಚಾಯ್ಸ್ ಆಫ್ ಕ್ವಶನ್ಸ್ ಅಂದರೆ ಕ್ವಶನ್ಸ್ ಯಾವ ಥರ. ಫಸ್ಟ್ ಒಂದು ಕ್ವಶನ್ ಬಂದು ಸೊ ಸ್ಟ್ಯಾಂಡ್ ಫಾರ್ ಲೈಫ್ ಸ್ಟೈಲ್. ಅದರಲ್ಲಿ ಎ ಲೈಫ್ ಸ್ಟೈಲ್ ಆಫ್ ಹೆಲ್ತ್ ಆ್ಯಂಡ್ ಸಸ್ಟೈನಬಿಲಿಟಿ. ಬಿ ಬಂದು ಲೈಫ್ ಸ್ಟೈಲ್ ಆಫ್ ಹೆಲ್ತ್ ಆ್ಯಂಡ್ ಸಿಸ್ಟಮ್ ಆ್ಯಂಡ್ ಲೈಫ್ ಸ್ಟೈಲ್ ಆರ್ಗನೈಸೇಷನ್ ಆ್ಯಂಡ್ ಹೆಲ್ತ್ ಸಸ್ಟೈನಬಿಲಿಟಿ. ನಾನ್ ಆಫ್ ದಿ ಅಬೌವ್ ಡಿ. ಆನ್ಸರ್ ಬಂದುಬಿಟ್ಟು ಎ. ಸೆಕೆಂಡ್ ಕ್ವಶನ್, ಸೆಕೆಂಡ್ ಇನ್ is the marketing of product that are presumed to be environmentally safe ಅಂತ ಕರೀತಾರೆ. ಗ್ರೀನ್ ಮಾರ್ಕೆಟಿಂಗ, ಮಾಸ್ ಮಾರ್ಕೆಟಿಂಗ, ಡೈರೆಕ್ಟ್ ಮಾರ್ಕೆಟಿಂಗ, ನಾನ್ ಆಫ್ ದಿ ಅಬೌವ್ ಗ್ರೀನ್ ಮಾರ್ಕೆಟಿಂಗ್ ಅಂತ ಹೇಳಿದೆ. ಥರ್ಡ್ ಒನ್, ಹೂ ಈಸ್ ದಿ ಫೌಂಡರ್ ಆಫ್ ಗ್ರೀನ್ ಮಾರ್ಕೆಟಿಂಗ್? ಸಿ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಗ್ರೀನ್ ಮಾರ್ಕೆಟಿಂಗ್ ಯಾರು ಫೌಂಡರ್ ಅಂದ್ರೆ ಎ ಬಂದುಬಿಟ್ಟು ಕಿನ್ ಪೆಟ್ನಿ ಜಿಕಿನ್ ಒಟಿಮ್. ಸಿ ಬಂದು ಸ್ವಾಮಿನಾಥನ್. ಡಿ ಬಂದುಬಿಟ್ಟು ನಾನ್ ಆಫ್ ದಿ ಅಬೌವ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ ಸ್ವಾಮಿನಾಥನ್ ಅಂತ ಹೇಳ್ತಾರೆ ಗ್ರೀನ್ ಮಾರ್ಕೆಟಿಂಗ್. ಫೋರ್ತ್ ಒನ್, ವಾಟ್ ಆರ್ ದಿ ಬೆನಿಫಿಟ್ ಅವೈಲಬಲ್ ಫಾರ್ ಫರ್ಮ್ ಆ್ಯಂಡ್ ಇಂಡಸ್ಟ್ರೀಸ್ ದಿ ಗ್ರೀನ್ ಮಾರ್ಕೆಟಿಂಗ್? ಇದರಿಂದ ಬೆನಿಫಿಟ್ ಆಗುತ್ತೆ. ಎ ಬಂದು ಹೆಲ್ಪ್ ದಿ ಎಕ್ಸಸ್ ನ್ಯೂ ಮಾರ್ಕೆಟಿಂಗ್. ಬಿ ಬಂದು ಪ್ರೊಡಕ್ಟ್ ದಿ ಕಂಪನಿ ಇನ್ ದಿ ಲಾಂಗ್ ರನ್. ಸಿ ಬಂದು ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ದಿ ಎನ್ವೈರ್ಮೆಂಟ್. ಡಿ ಬಂದು ಆಲ್ ಆಫ್ ದಿ ಅಬೌವ್. ಡಿ ಆನ್ಸರ್ ಬಂದುಬಿಟ್ಟು ಡಿ. ಫಿಫ್ತ್ ಕ್ವಶನ್, ವಾಟ್ ಆರ್ ದಿ ಬೆನಿಫಿಟ್ ಫಾರ್ ಕನ್ಸ್ಯೂಮರ್ ಇನ್ ಗ್ರೀನ್ ಮಾರ್ಕೆಟಿಂಗ್? ಯಾರು ಬೆನಿಫಿಟ್? ಒಂದು ಎ ಬಂದುಬಿಟ್ಟು ಹೆಲ್ತಿ ಬೆನಿಫಿಟ್. ಬಿ ದ ನೆಟ್ವರ್ಕ್ ಆಫ್ ಗ್ರೀನ್ ಯೂಸರ್ ಎಕ್ಸ್ಪ್ಯಾಂಡ್. ಸಿ ಬಂದುಬಿಟ್ಟು ಲೆಸ್ ಥ್ರೆಟ್ಸ್ ಟು ದಿ ಎಕೋಸಿಸ್ಟಮ್ ಬೈ ದಿ ಕನ್ಸ್ಯೂಮರ್ಸ್. ಡಿ ಬಂದುಬಿಟ್ಟು ಆಲ್ ಆಫ್ ದಿ ಅಬೌವ್. ಡಿ ಆನ್ಸರ್ ಬಂದುಬಿಟ್ಟು ಡಿ. ಇಲ್ಲಿಗೆ ಗ್ರೀನ್ ಮಾರ್ಕೆಟಿಂಗ್ ಕಂಪ್ಲೀಟೆಡ್.